ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಬಿಡದಿ ಟೌನ್ಶಿಪ್ ವಿಚಾರ, ಈಗ ರೈತರು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿದ ಮೇಲೂ ಸರ್ಕಾರ ಹಠಕ್ಕೆ ಬಿದ್ದು ಎಲ್ಲೋ ಒಂದು ಕಡೆ ರೈತರಿಂದ ಭೂಮಿಯನ್ನ ಕಸಿದುಕೊಳ್ಳಲು ಮುಂದಾಗ್ತಾ ಇದೆ. ಅದಕ್ಕೆ ನೋಡಿ ಈಗ ಪೊರಕೆ ಹೇಟನ್ನು ಅಧಿಕಾರಿಗಳು ತಿಂದಿದ್ದಾರೆ. ಅಂದ್ರೆ ರೈತರು ಕೊಡಲ್ಲ ಅಂತ ಹೇಳಿದ ಮೇಲೂ ಬಲವಂತವಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಏನು ಕಿತ್ಕೊಳ್ಳೋಕೆ, ಅಂದ್ರೆ ಭೂಮಿಯನ್ನ ರೈತರಿಂದ ಕಸಿದುಕೊಳ್ಳಲು ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಅಲ್ವಾ? ಹೌದು ಲಕ್ಷ್ಮಿ, ಏನು ಅಂದರೆ ಈಗ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೊದಲಿಂದನೂ ರೈತರು ವಿರೋಧಿಸ್ತಾ ಬರ್ತಾ ಇದ್ದಾರೆ. ಆದರೆ CM DK ಶಿವಕುಮಾರ್ ಹಾಗೂ ಅವರ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ 80% ರೈತರು ಒಪ್ಕೊಂಡಿದ್ದಾರೆ, 80% ರೈತರು ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ಮೂಡನ್ನು ಕ್ರಿಯೇಟ್ ಮಾಡಿದ್ರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ರೈತರು ಸ್ವಾಭಾವಿಕವಾಗಿ ಹಿಂದೆ ಕುಮಾರಸ್ವಾಮಿ ಅವರು ಮಾಡೋಕ್ಕೊಟ್ಟಾಗಲೂ ಕೂಡ ವಿರೋಧಿಸಿದರು. ಈಗ DK ಶಿವಕುಮಾರ್ ಮಾಡೋಕ್ಕೊಟ್ಟಾಗಲೂ ವಿರೋಧಿಸಿದ್ದಾರೆ. ಕುಮಾರಸ್ವಾಮಿ ಮಾಡೋಕ್ಕೊಟ್ಟಿದ್ದು ಅಷ್ಟೇ ತಪ್ಪು, DK ಶಿವಕುಮಾರ್ ಮಾಡ್ತಾ ಇರೋದು ಸರಿ ಅನ್ನೋದು ರೈತರಿಗೆ ಬರ್ತಾ ಇಲ್ಲ. ಈಗ ರೈತರಿಗೆ ವಶಪಡಿಸ್ಕೊಳ್ತಾ ಇರೋ ಭೂಮಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದುಡ್ಡು ಕೊಟ್ಟರು ದುಡ್ಡು ತಿನ್ನೋಕ್ಕಾಗೋದಿಲ್ಲ, ಅನ್ನನೇ ತಿನ್ನಬೇಕಲ್ವಾ? ಬೆಳೆಯೋ ಅಂಥ ಭೂಮಿಯನ್ನು ಕಳ್ಕೊಂಡು ರೈತರನ್ನ ಮುಂದಿನ ಭವಿಷ್ಯ ಏನು, ಆ ದುಡ್ಡು ಇಟ್ಕೊಂಡು ಸಾಯ ತನಕ ಜೀವನ ಮಾಡೋಕ್ಕಾಗ್ತದ ಅಥವಾ ಏನಾನ ಅವ್ರ ಮಕ್ಕಳು ಭವಿಷ್ಯ ಕಟ್ಕೊಳಕ್ಕಾಗತ್ತಾ? ದುಡ್ಡಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಅನ್ನೋದು ಖರ್ಚಾಗೋಂಥ ವಸ್ತು. ಇದನ್ನು ರೈತರು ಮಂದಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ರೈತರು ಸರ್ಕಾರದ ವಿರುದ್ಧ ಎಷ್ಟು ಹೇಳಿದ್ರೂ ಕೂಡ ಸರ್ಕಾರ ಕೇಳ್ತಾ ಇಲ್ಲ. CM DK ಶಿವಕುಮಾರ್ ಅವರ ತವರು ಜಿಲ್ಲೆಯ ಜನರ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಅವ್ರ ಆಕ್ರೋಶ ಇದೆ. ಹೀಗಾಗಿ ಅವ್ರ ಆಕ್ರೋಶನ ಹೆಂಗೆ ತೋರಿಸ್ಕೋಬೇಕು? ಅದೇನೋ ಹೇಳ್ತಾರಲ್ಲ, ಬಡವನ ಮೂಲ ದೌಡೆಗೆ ಸಮ ಅನ್ನೋಗೆ ಇವರ ಆಕ್ರೋಶನ ರೈತರು ಇನ್ನೇಗೆ ತೋರಿಸ್ಕೋಬೇಕು? ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಹೋದಾಗ ಅದನ್ನು ತೋರಿಸಿದ್ದಾರೆ. ಅವರ ಪ್ರತಿರೋಧ ಕರೆಕ್ಟ್ ಇದೆ. ಅಂದರೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ದೇ ಏಕಾಏಕಿ ಸರ್ಕಾರ ಭೂಸ್ವಾಧೀನ ಮಾಡೋದಕ್ಕೆ ಆರ್ಡ್ರ್ ಹೊಡಿಸ್ತು ಅಂದರೆ ಇದರ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ರೈತ ಎಲ್ಲೋಗಿ ಹೇಳ್ಕೋಬೇಕು? ಯಾರ್ದು ಹೇಳಿದ್ರು ಆರೋಪ ಮಾಡ್ತಿದ್ರು, ಕುಮಾರಸ್ವಾಮಿ ಮಾಡಿರಲಿಲ್ವಾ, ಕುಮಾರಸ್ವಾಮಿ ಮಾಡಿದ್ರು ಅದಕ್ಕೆ ನಾವೀಗ ಮಾಡ್ತಾ ಇದ್ದೀವಿ, ಕುಮಾರಸ್ವಾಮಿ ಅದನ್ನು ಸರಿ ಮಾಡಲಿ, ಅಥವಾ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಅಷ್ಟು ಕೊಡ್ತಾ ಇದ್ದೀವಿ, 2.5 ಕೋಟಿ ಕೊಡ್ತಾ ಇದ್ದೀವಿ, ನಿಮಗೆ ಅಭಿವೃದ್ಧಿ ಆಗಿರೋ ಭೂಮಿ ಕೊಡ್ತಾ ಇದ್ದೀವಿ ಅಂದಾಗ ರೈತರು ಇದನ್ನು ಯಾರು ಕೇಳಲ್ಲ. ರೈತರು ಕೇಳೋದೇನು ಗೊತ್ತಾ? ನಮ್ಮ ಅನ್ನ ಈಗ ನಾವೇ ಅಶ್ವಯುಗ ನ್ಯೂಸ್ ಚಾನಲ್ ವತಿಯಿಂದ ನಾವೊಂದು ಇದನ್ನು ಮಾಡಿದ್ವಿ. ಅಂದರೆ ಬಿಡದಿ ಭಾಗದ ಏನಿವಾಗ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರಲ್ಲ, ಈ ಭೂಮಿಯ ಭಾಗದಿಂದ ಎಷ್ಟು ಇನ್ಕಮ್ ಇದೆ ಅಂದರೆ ಫರ್ ಇಯರ್ 700ರಿಂದ 800 ಕೋಟಿ ಆದಾಯ ಇದೆ. ಒಂದು ತಿಂಗಳಿಗೆ 8 ಲಕ್ಷ ಲೀಟ್ರು ಹಾಲು ಪ್ರೊಡ್ಯೂಸ್ ಆಗುತ್ತೆ. ತರಕಾರಿ ಯಾವುದು ರಾಜರಾಜೇಶ್ವರಿ ನಗರ, ಏನು ಪದ್ಮನಾಭ ನಗರ, ಜಯನಗರ, ಈ ಹಳೆ ಮೈಸೂರು ಅಂದರೆ ಈ ತುಮಕೂರು ಮತ್ತು ಈ ರಾಮನಗರಕ್ಕೆ ಅಂಟ್ಕೊಂಡಿರೋಂಥ ನಗರಗಳಿದಾವಲ್ಲ, ಬೆಂಗಳೂರಿನ ಈ ನಗರಕ್ಕೆಲ್ಲ ಬರ್ತಾ ಇರೋ ತರಕಾರಿ ಅಲ್ಲಿಂದನೇ ಬರ್ತಾ ಇರೋದು. ರೇಷ್ಮೆ ಬರ್ತಾ ಇದೆ, ತೆಂಗು, ಮಾವು, ಗದ್ದೆ ಇದೆಲ್ಲ ಇದೆ. ಮತ್ತು ನೀರಾವರಿ ಬೆಲ್ಟು, ಕಾವೇರಿಯಿಂದ ನೀರು ಸಿಗುತ್ತೆ, ಮೇಕೆದಾಟಿಂದ ನೀರು ಸಿಗುತ್ತೆ. ಈಗೇನು ಇವರೇ ಮೇಕೆದಾಟು ಮಾಡೋಕ್ಕೆ ಕೊಟ್ಟಿದ್ರಲ್ಲ, ಇಂಥ ಮೂಮೆಂಟಲ್ಲಿ, ಇಂಥ ಭೂಮಿ ಹಸನಾಗೋಂಥ ಮೂಮೆಂಟಲ್ಲಿ ಈಗ ಆಲ್ರೆಡಿ ಅಲ್ಲಿ ಕಾಡಿದೆ, ಒಂದು 10 ಲಕ್ಷಕ್ಕಷ್ಟು ಮರಗಳು ಗ್ರೀನರಿ ಬೆಲ್ಟ್ ಹಾಳಾಗುತ್ತೆ. ಇದನ್ನು ರೈತರು ಹೇಳ್ತಾ ಇರೋದು, ಇದನ್ನು ರೈತ ಸಂಘಗಳು ಹೇಳ್ತಾ ಇರೋದು. ಇಷ್ಟಾದರೂ ಕೂಡ CM DK ಶಿವಕುಮಾರ್ ಇನ್ನಾದರೂ ಅರ್ಥ ಮಾಡಿಕೊಂಡು ಇವತ್ತೇನು ರೈತರ ವಿರುದ್ಧ ಮುಗಿಬಿದ್ದಿರೋವಂಥ ರೈತರು, ಅಂದರೆ ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಿರೋವಂಥ ರೈತರು ನಾಳೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಕಟ್ಟೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಆಕ್ರೋಶ ಅಷ್ಟು ಮಟ್ಟಿಗೆ ಹೆಚ್ಚಾಗಿದೆ. ಇನ್ನಾದರೂ ಈಗ ಈ ಸರ್ಕಾರ ಏನು CM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅರ್ಥ ಮಾಡಿಕೊಂಡು ರೈತರ ಸಮಸ್ಯೆ ಏನು, ಯಾಕೆ ಭೂಮಿ ಕೊಡಲ್ಲ ಅಂತಾರೆ, ಏನು ಎತ್ತ ಅನ್ನೋದು ವಿಚಾರಿಸಿ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಮುಂದಿನ ಪರಿಹಾರವನ್ನು ಏನು ಮಾಡಬೇಕು, ಅಥವಾ ಭೂಸ್ವಾಧೀನವನ್ನು ಕೈ ಬಿಡಬೇಕಾ, ಅಥವಾ ಭೂಸ್ವಾಧೀನವನ್ನು ಕೊಡೋವಂಥವ್ರದ್ದು ತೊಗೋಬೇಕಾ, ಏನು ಮಾಡುತ್ತೋ ಅದನ್ನು ಸರ್ಕಾರ ವಿವೇಚನೆ ಮಾಡಬೇಕು. ಇದು ರೈತರು ಇವತ್ತು ಮಾಡಿರೋದು ನೋಡಿದ್ರೆ, ಅಂದರೆ ರೈತರು ಸರ್ಕಾರದ ವಿರುದ್ಧ ಅಥವಾ ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಿರೋದು ನೋಡಿದ್ರೆ ಇದು ಜಸ್ಟ್ ಸ್ಯಾಂಪಲ್ ಅನ್ನೋ ಥರ ಇದೆ. ಮುಂದೆ ಯಾವ ಥರದ ಹೋರಾಟಕ್ಕೆ ಬೇಕಾದ್ರೂ ರೈತರು ನಿಲ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಲಕ್ಷ್ಮಿ, ಧನ್ಯವಾದ ಪವನ್, ನಿಮ್ಮೆಲ್ಲ ಮಾಹಿತಿಗಾಗಿ.